ಹ್ಞೂ ಗೈಸ್, ನಾನು ನಿಸರ್ಗನ ಲವ್ ಮಾಡ್ತಾನೆ. ನಾನು ಶರತ್ ಲವ್ ಮಾಡ್ತಾ ಇದ್ದೀವಿ. ಹೊಸ ಕಾರ್ ಬುಕ್ ಮಾಡಿ. ಅದೇ ಕಂಗೆ ಕಿರ್ಸ್ಕೊತಿದ್ಯಾ ಹೆಂಗೆ ಅಂದರೆ ನಾನು ಏನು ಇಲ್ಲದೆ ಇರೋದು, ನಾ ಇಲ್ಲಿಗೆ ಬರೋಕ್ಕೆ ಕಾರಣನೇ ಏನ್ಲೇ ಇದು ರಕ್ತ ಕಣಮ್ಮ. ಅದಕ್ಕೆ ಮಾಡ್ಕೊಂಡಿದ್ದೆ ಏನೋ ಕಾಣೆ ಅಲ್ಲಿ ಬಿದ್ದುಬಿಟ್ಟು. ಎಲ್ಲಿ ಬಿದ್ದೆ? ಎಲ್ಲಾದ್ರೂ ಹೋಗು, ಎಲ್ಲಾದ್ರೂ ಹೋಗಿ ಏನು ಮಾತಾಡ್ಬೇಡ ಹೋಗ್ ನನಗ. ನಿಜವಾಗ್ಲೂ ಕೂರ್ಗೋಯ್ತಾವೆ ಇವಾಗ. ಈಗ ಬೇಡ ಕಣ್ಣಡಿ. ರೆಡಿಯಾಗಿ ಬಾ ಬೇಗ. ಲವಿ ಜಾಸ್ತಿ ಸಿಗಲ್ಲ, ಬರ್ತೀನಿ. ಮಾರ್ಕೆಟ್ ನಿಮ್ಮ ಮನೆ ಇಷ್ಟೊತ್ತನೇ ಅದಕ್ಕೆ ಕೂರ್ಗೋದೆ. ನಿನಗೆ ತಿಕ್ಕಿಕ್ಲಲ್ಲ ತಿಕ್ಲೆ ನಾನು ಮಿಂಟ್ಲು ನನ್ನ ಮಗ ಸೈಕೋ. ಜನ ನಿನ್ಗೆ ಯಾತಕ್ಕೆ ಇಷ್ಟೊತ್ತರ ಹೋಯ್ತಿದೆ? ಸುಮ್ ಬೇಜಾರಾಯ್ತದೆ. ನಾನು ನಮ್ಮ ಅಣ್ಣ ಇಬ್ಬರೇ ಹೋಯ್ತಾವೆ. ವಿಜಿ ಬಂದ್ರೆ ವಿಜಿ, ಅವನು ನಾಳೆ ಬಂದ್ಬಿಡ್ತೀವಿ. ಬೇಗ ರೆಡಿಯಾಗು. ಇಲ್ಲ ಈ ಬಟ್ಟೆಲ್ಲ ಬಾ, ನೈಟ್ ಪೇಟರ್ ಏನಿಲ್ಲ. ಅಲ್ಲಿಗೆ ಒಂದೆರಡು ಜೊತೆ ಬಟ್ಟೆ ಎತ್ಕೊಂಡ್ ಬಾ ಬೇಗ. ನೈಸ್ ಬಟ್ಟೆ ಪ್ಯಾಕ್ ಮಾಡ್ಕತ್ತಾವಿ. ಅಪ್ಪಯ್ಯ ಎಲ್ಲ ಕೂರ್ಗ್ ಹೋಗಿದ್ಬಿಡ್ತೀವಿ ಕಣಪ್ಪ. ಎಲ್ಲಾರು ಹೋಗ. ಲವ್ ಜಾಸ್ತಿ ಅಪ್ಪ. ಯಾವ ಲವ್ ಜಾಸ್ತಿ ಹೋಗ್ ಮುದಕಳೆ. ಎಲ್ಲಾದ್ರೂ ಎಲ್ಲೋದ್ರೇನ ಅಪ್ಪ ಬಯ್ಯೋರಿ ಸೋಪಪ್ಪ. ಅಪ್ಪ ಲವ್ ಜಾಸ್ತಿ ಡ್ಯಾಡಿ. ಬಟ್ಟೆ ಎಲ್ಲ ಪ್ಯಾಕ್ ಮಾಡಾಯ್ತು. ಹಾಂ ಯೋಗ ಮದುವೆ ಮಾತು ಎತ್ತರ ಸಾಕು. ಅವಳು ಫೋನ್ ಹಿಡ್ಕೊಂಡು ಮಾತು ಎತ್ತರ ಸಾಕು. ಮಾತಾಡಂಗಿಲ್ಲ, ಕತೆ ಆಡಂಗಿಲ್ಲ ಮನೆ ಒಳಗೆ. ಗೈಸ್ ನಮ್ಮಪ್ಪ ನೆಕ್ಸ್ಟ್ ಲೆವೆಲ್ ಕೋಪ. ಲವ್ ಡ್ಯಾಡಿ. ಏನು ಹೋಗಿ ಓಲ ಸುಮ್ಗ ಬತ್ತೀಕಪ್ಪ. ಏನು ಕೇಳ್ಬೇಡ. ಬುದ್ಧಿ ಜಾಸ್ತಿ. ಯಾವ್ದು ಬುದ್ಧಿನೂ ಜಾಸ್ತಿ, ಏನು ತೋರಿಸ್ಬೇಡ, ಏನು ಕೇಳ್ಬೇಡ. ಹೋಗಿ ಪ್ರೀತ ಪೂಜ್ಯರ್ಗ ನಾನೇನ್ ಹೇಳಕ್ಕಾದ್ದು. ಬೇಕಾಗಿಲ್ಲ, ಹೋಗ್ ಸುಮ್ಗ. ಸುಮ್ಗ ಹೋಗಿ ಬತ್ತೀನಪ್ಪ. ಎಲ್ಲಾದ್ರೂ ಹೋಗು, ಎಲ್ಲಾದ್ರೂ ಹೋಗಿ ಏನು ಮಾತಾಡ್ಬೇಡ ಹೋಗ್ ನನ್ಗ. ಅಪ್ಪ ಪ್ಲೀಸ್ ಅಪ್ಪ. ಯಾವ ಪ್ಲೀಸ್ ಅಪ್ಪ ಇಲ್ಲ ಒಮ್ಮದಾಗಳೆ. ಲವ್ ಡ್ಯಾಡಿ. ಯಾವ ಮುದಗಳೆ ನೀವು ಎಲ್ಲಿ ಹೋದ್ರೆ ಏನ ಬರ್ತೀವಿ ಕಣಪ್ಪ. ಏನ್ ಎಲ್ಲಾದ್ರೂ ಹೋಗು. ನಾನು ಏನು ಹೇಳಲ್ಲ ಕಣ. ಹೋಗು ಪ್ಲೀಸ್ ಹೇಳಪ್ಪ. ಏನು ಹುಷಾರಾಗಿ ಹೋಗಿದ್ ಬಾ ಅಂತ ಹೇಳ್ಬೇಕು. ಅಪ್ಪ ಬೇಕಾಗಿಲ್ಲ ಕಣ. ಹೋಗಿ ಹೇಳಲ್ಲ ಅಂತ ಒಂದೇ ಮಾತು. ಲವ್ ಯು ಅಪ್ಪ. ಮರ್ಯಾದೆಯಿಂದ ಒಂದೇ ಸತಿ ನಮ್ಮ ಕರಿಂಗೆ ಫುಲ್ ಟ್ಯಾಂಕ್ ಮಾಡಿಸ್ತವನೆ. ಬೇಸಿ ತೂತ್ ಕತ್ಲಲ್ಲಿ ಮನೆ ಬುಟ್ಟಿ ಕೂರ್ಗೋಯ್ತವನೆ. ಒಯ್ತಾರದು ಯಾರ್ಯಾರು ಗೊತ್ತಾ, ತೋರಿಸ್ಕೊಡ್ತೀನಿ. ಫೈನಲಿ ನನ್ನ ನೆಮ್ಮದಿ ಪ್ಲೇಸ್ಗೆ ರೀಚ್ ಆದಿ. ನಮ್ಮ ಚೋಟು ಇವನು. ಅಯ್ಯಪ್ಪ, ನನ್ನ ಕೂರ್ಗಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತದೆ ಅನ್ಕೊಳ್ರಿ. ಏನೋ ಒಂದು ಬಂದರೆ ಇಲ್ಲಿ ನೆಮ್ಮದಿ. ಅದರಲ್ಲಿ ಮತ್ತೆ ನಂಗೆ ಈ ರೆಸಾರ್ಟ್ ಅವರು ಪರಿಚಯ ಅಲ್ಲ. ಸೊ ಇಲ್ಲಿ ಬಂದರೆ ಈ ರೂಮಿಂದನೇ ಕರೆಕ್ಟಾಗಿ ವ್ಯೂ ಕಾಣಿಸ್ತದೆ. ನಾನು ಒಬ್ಬನೇ ಬರಬೇಕು, ಯಾರು ಕರ್ಕೊಬರೋದು ಬೇಡ ಅಂತ ಅಂದ್ಬಿಟ್ಟಿದ್ದು. ನಮ್ಮಮ್ಮ ನೀನು ಒಬ್ಬನೇ ಹೋಗೋಕೆ ಭಯಪಡ್ತೀಯ ಅಂತಂತ ಅಂದ್ಬಿಟ್ಟು ನಮ್ಮ ಶಶಾಂಕನ ಕರ್ಕೋಗು ಅಂತಂದು ತಿರ್ಗಾ ನಮ್ಮ ಶಶಾಂಕ ಕರ್ಕೊಂಡು ಅದಾದಮೇಲೆ ಈಶ್ವರ ಮಚ್ಚ ಅವನು ಮೈಸೂರೆಲ್ಲ ಇದ್ದ. ಈಶ್ವರ ನಾನು ಬರ್ತೀನಿ ಮಚ್ಚ ಅಂತಂದು ಈಶ್ವರನ್ನ ಎತ್ತಾಕೊಂಡೆ. ವಿಜಿ ಸಿಕ್ಕಾಪಟ್ಟೆ ಹೋಗಾರ್ದು ಅನ್ಕೊಳ್ರಿ. ಬಾ ಮಚ್ಚ ನೀನು ಬಾ ಅಂತ ಅಂದ್ಬಿಟ್ಟು ಅವನು ನಾಳೆ ಬೆಟ್ಟಕ್ಕೆ ಹೋಗ್ಬೇಕು, ನಾನು ಬರಲ್ಲ ಅಂತಂದ. ಅದಕ್ಕೆ ಎಷ್ಟು ಹೋಗೋದು ಅಂತ ಅಂದ್ಬಿಟ್ಟು ಬಂದೆ. ಇಷ್ಟೇ ಜನ ಬಂದಿರೋದು, ಬರೀ 3 ಜನ. ಎಲ್ರಿಗೂ ಬೆಳಗಿನ ಶುಭೋದಯಗಳು ಫ್ರಮ್ ರಿಯೋರಾ ಕೂರ್ಗ್ ಏನಕ್ಕೆ ಇಷ್ಟ ಅಂದರೆ ಇಲ್ಲಿ ನೋಡಿ, ಈ ನೇಚರ್ಗೆ. ಬಟ್ ಮಳೆ ಥರ ವಾತಾವರಣ ಇರಬೇಕಿತ್ತು. ಮಳೆ ವಾತಾವರಣನೇ ಇಲ್ಲ, ಫುಲ್ ಬಿಸಿಲದೆ ಅನ್ಕೊಳ್ಳಿ. ಮೈಸೂರಲ್ಲೂ ಬಿಸಿಲು, ಇಲ್ಲೂ ಬಿಸಿಲು. ಮಧ್ಯಾಹ್ನ ಆದಮೇಲೆ ಸರಿ ಆಗ್ಬೋದು. ಅವರು ಡೆಲ್ಲಿಯವ್ರು ಬಿಸಿಲು. ನೆಕ್ಸ್ಟ್ ಲೆವೆಲ್ ಅನ್ಕೊಳ್ರಿ. ಅಪ್ಪ ಏನು ಸಕ್ಕತ್ತಾಗದೆ. ಇವಾಗ ಇಲ್ಲೇ ನಿಲ್ಸೋದು. ಏನಕ್ಕೆ ನಿಲ್ಸಿದ್ದು ಅಂದರೆ ನಮ್ಮ ಅಣ್ಣ ಕಿತ್ಲೆಹಣ್ಣು ನೋಡಿದೆ ಅಂದ್ಬಿಟ್ಟು ಅಂದ. ಅದಕ್ಕೋಸ್ಕರ ನಿಲ್ಸಿದ್ದು. ನಮ್ಮ ಅಣ್ಣ ಕಿತ್ಲೆಹಣ್ಣು ಅಂದ್ಬಿಟ್ಟು ಕಾರ್ನಲ್ಲಿ ನಿಲ್ಸಿಸ್ಬಿಟ್ಟು ಕರ್ಕೊಬಂದ. ಕಿತ್ಲೆಹಣ್ಣೆಲ್ಲ ಲೋಪರ್ ನನ್ನ ಮಗ. ಯಾವ ಕಿತ್ಲೆಹಣ್ಣು? ಹುರುಳಿಕಾಯಿ ಅಂತಾನೆ ಏನೋ ಬರ್ತದೆ. ಕಪಿ ಕಿತ್ಲೆಹಣ್ಣು ಹುರುಳಿಕಾಯಿ ಕಣ ಬಡಿದೆ. ಕಿತ್ಲೆಹಣ್ಣಲ್ಲ. ನಮ್ಮ ಅಣ್ಣ ಕನ್ಫ್ಯೂಸ್ ಆಗಿ ಕಿತ್ಲೆಹಣ್ಣು ಅಂತ ಹೋಗ್ತಿದ್ದ. ಓಡ್ತವ್ರು ಮುಗಿದ ಬನ್ನಿ ನಾವು ಓಡವ. ನಮ್ಮ ಪಾಡಿಗೆ ನಾವು ಹೋಯ್ತಿದ್ದೋ ಅನ್ಕೊಳ್ರಿ. ಹೋಯ್ತಿದ್ದಾಗ ಒಂದು ವಾಟರ್ ಫಾಲ್ ಸರಿಯಾದ ಕಾಣಿಸ್ತು. ಯಾರು ಇಲ್ಲ ಅನ್ಕೊಳ್ರಿ. ಇದೊಂಥರ ಹಿಡನ್ ಸ್ಪಾಟ್ ಇದ್ದಂಗೆ ಅದೇ ನೋಡಿ. ಇದೊಂದು ಸಣ್ಣ ವಾಟರ್ ಫಾಲ್ ಅನ್ಕೊಳ್ರಿ. ಚೆನ್ನಾಗಿ ಬಂದ್ಬಿಡ್ತು. ಓಡೋಯ್ತು ಬಾ ಮಚ್ಚ. ಇವಾಗ ಇನ್ನೊಂದು ಕಡೆ ಸ್ಟಾಪ್ ಹಾಕವಿ. ಏನು ಸಕ್ಕದಾಗೈತೆ ನೋಡ್ರಿ ಹಿಂದೆ.
ಗೈಸ್ ನಮ್ಮ ಅಣ್ಣನ ಪ್ಯಾಂಟ್ ಎಲ್ಲ ಫುಲ್ ರಕ್ತ ಅನ್ಕೊಳ್ರಿ. ಇಲ್ಲ, ಅದು ಹೆಂಗೈತೆ ನನಗೆ ಗೊತ್ತಿಲ್ಲ. ನಿಮ್ಮ ಅಮ್ಮನ್ನ ಅದು ಇದು ಮಾಡಿರೋದೇನೋ ಕೆರೆದ್ಬಿಟ್ಟಿದೆಯಾ? ಹಲೋ, ಪ್ಯಾಂಟ್ ಎಲ್ಲ ಫುಲ್ ಹೋಯ್ತಲ್ಲ. ಹುಳ ಇದುಗಳ ಇದು ಮಾಡ್ಬಿಟ್ಟಿರೋದು ಮಲ್ಲಿಗಿರ್ಬೇಕಾದ್ರೆ ಕಾಲ್ ಬರ್ತಾನೆ ಇದೆ. ಅದಕ್ಕೋಸ್ಕರ ಫಸ್ಟ್ ಏಡ್ ಮಾಡ್ತೀವಿ. ಮಾಡು ಮುಂಚೆ ನನ್ನ ಮಗ ನಮ್ಮ ಅಣ್ಣನ ಕಾಲು ನೋಡ್ಬಿಟ್ಟು ಎರಡು ಆಗದೆ ಯಾವ ಇವು ಕಚ್ಚಿರ್ಬೋದಾ ಅಂತೆಲ್ಲ ಆಸ್ಪತ್ರೆಗೆ ಹೋಗ್ಕೊಂಬ ಅಂತೆಲ್ಲ ಎದುರಿಸ್ತೀವಿ. ನಮ್ಮ ಮನೆಗೆ ಏನೋ ಒಂದು ಜುಗಾಡ್ ಮಾಡಬೇಕು ನನಗೆ. ನನ್ನ ಕಾಲ ಮೇಲೆ ಹೊತ್ಬಿಡೋದ ಲೀಚಿ ಕಳೆ ಇದು ಪಕ್ಕ ಲೀಚ್. ಇಲ್ಲಿ ಇನ್ನೊಂದು ಹತ್ತಿ ನನಗೆ ಹೆವಿ ವೆಹಿಕಲ್ಸ್ ಅನ್ಕೊಳ್ರಿ ಸಿಕ್ಕಾಬಿಟ್ಟು. ನಾವು ನೋಡ್ತಿರ್ತೀವಿ, ಫಾಲೋ ಎಲ್ಲ ಮಾಡಿದ್ವಿ. ಅದಕ್ಕೆ ಅಲ್ಲಳ್ಳಿ ಫಾಲ್ಸಿಗೆ ಬಂದವೆ. ಫಾಲ್ಸ್ ತೋರಿಸ್ಕೊಡ್ತೀನಿ. ಇದು 600 ಮೆಟ್ಲು ಇಳ್ಕೊ ಹೋಗ್ಬೇಕು ಅದು ನೋಡೋಕ್ಕೆ. ಸ್ವರ್ಗಕ್ಕೆ ಸ್ವಾಗತ. ಏನು ಸಕ್ಕದಾಗೈತೆ ನೋಡ್ರಿ ಫಾಲ್ಸು. ಇಲ್ಲಿಂದ ಹಿಂಗೆ ನಡ್ಕೊ ಹೋಗೋದು ನೋಡಿ. ಈ ಕಡೆ ಏನು ಒಳ್ಳೆ ಹಾಲು ಹೋದಂಗೆ ಹೋಗ್ತಿದೆ ಅನ್ಕೊಂಡು. ಸಿಕ್ಕಾಪಡೆ ಸಕ್ಕದಾಗೈತೆ. ನಾವು ಅಲ್ಲಿಂದ ಬಂದಿದ್ದು ಅಂತ. ಅಲ್ಲಿಂದ ಇಳ್ಕೊಂಡು ಇಲ್ಲೆಲ್ಲ ಎಷ್ಟು ನೋಡಿದ್ದಾರೆ. ಇಲ್ಲಿ ಗಂಟೆ ವಾಟರ್ ಫಾಲ್ಸ್. ನಮ್ಮ ಅಣ್ಣ ಸೈಕೋ ಅಲ್ಲಿ ಗಂಟೆ ಹೋಗ ನೋಡಿ. ಇವ್ರ ಸಾಧನೆ ಹೇಳ್ತಾರೆ, ಕೇಳಿಸ್ಕೊಳ್ರಿ. ಹೇಳಿ ಸರ್. ಏನು ಹೇಳ್ಬೇಕು ಹೇಳಿ. ಮೌಂಟ್ ಎವರೆಸ್ಟ್ ಹತ್ತಿರೋದು ಫಸ್ಟ್ ಕನ್ನಡಿಗ ನಾನು. ಫಸ್ಟ್ 2022 ಮಾಡಿದ್ದು. 2022ರಲ್ಲಿ ಯಾವ ವಯಸ್ಸಲ್ಲಿದ್ದಾಗ? 50 ವರ್ಷದಲ್ಲಿದ್ದಾಗ. ಕ್ರೇಜಿ ವಯಸ್ಸಲ್ಲಿ ನೋಡ್ರಿ ಫೋಟೋ. ಫಸ್ಟ್ ಇನ್ನೊಂದ್ಸಲ ತೋರಿಸಿ. ಫಸ್ಟ್ ಕನ್ನಡಿಗ ಇವರೇ ಅಂತ ಇದು ಮೌಂಟ್ ಎವರೆಸ್ಟ್ನ. ಕ್ರೇಜಿ ಸರ್. ಅಲ್ಲಳ್ಳಿ ಫಾಲ್ಸ್ ನೋಡ್ಕೊಂಡಾಯ್ತು. ಹೆವಿ ಜೋರು ಮಳೆ ಅನ್ಕೊಳ್ರಿ. ಇಷ್ಟು ಜೋರು ಮಳೆ ಬರ್ತದೆ. ಇವಾಗ ವಾಪಸ್ಸು ನಮ್ಮ ರೆಸಾರ್ಟ್ಗೆ ಹೋಗಿ ಊಟ ತಿನ್ಕೊಂಡು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ಕೊಳ್ರಿ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು ಒಳ್ಳೆ ಮೈಂಡ್ ರಿಫ್ರೆಶ್ ಆದಂಗೆ ಆಯಿತು. ಫಾಲ್ಸ್ ನೋಡಿಕ್ಕೆ ನನಗೆ ವಾಟರ್ ಫಾಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅನ್ಕೊಳ್ರಿ. ವಾಟರ್ ಫಾಲ್ಸ್ ನೋಡಿ ಇದು ಸಕ್ಕದಾಗಿತ್ತು ಅನ್ಕೊಳ್ರಿ. ಒಳ್ಳೆ ದೀವಾರ ಅನ್ನೋ ಥರ ಫೀಲ್ ಇತ್ತು. ಸಕ್ಕದಾಗಿತ್ತು ಅನ್ಕೊಳ್ರಿ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಬನ್ನಿ, ಚೆನ್ನಾಗದೆ ಅನ್ಕೊಳ್ಳಿ. ಅಷ್ಟೇ. ಇವಾಗ ಊಟ ಮಾಡಿಬಿಟ್ಟು ನಮ್ಮ ಮಟ್ಟಿಗೆ ಹೋಗ್ಬೇಕು. ನೋಡಿ ಟೈರ್ ಊದ್ಕೊಬಿಟ್ಟು ಇಲ್ಲ. ಗೈಸ್ ರೂಮಿಂದ ಚೆಕ್ಔಟ್ ಆಯ್ತಾವೆ. ಇವಾಗ ಇದು ಆಮ್ಲೆಟ್ ಹೇಳಿದ್ವಿ ತಿನ್ನಕ್ಕೆ ಅಂತ ಅಂದ್ಬಿಟ್ಟು ಚೆಕ್ಔಟ್ ಆಗೋ ಟೈಮಲ್ಲಿ ತಂದ್ಕೊಟ್ಟವ್ರು ಇಬ್ಬರು. ಪರವಾಗಿಲ್ಲ ತಿನ್ಬಿಟ್ಟು ಹೋಯ್ತೀವಿ. ಗೈಸ್ ಒಟ್ಟಿಗೆ ಬಂದು ನಮ್ಮ ಅಣ್ಣನ ಒಟ್ಟಿಗೆ ಬಂದ. ಇಸ್ರಾರ್ನ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ನಾವು ಈ ಕಡೆ ನಮ್ಮ ಮನೆಗೆ ಬಂದು ಕೂರ್ಗ್ ಹೋಗಿದ್ದು. ಒಂಥರ ಚೆನ್ನಾಗಿತ್ತು ಅನ್ಕೊಳ್ರಿ ಎಕ್ಸ್ಪೀರಿಯೆನ್ಸು. ಆ ಮಲ್ಲಳ್ಳಿ ವಾಟರ್ ಫಾಲ್ಸ್ ಚೆನ್ನಾಗಿತ್ತು. ಒಂದು ರಿಫ್ರೆಶ್ಮೆಂಟು, ಒಂದು ಸಣ್ಣ ರಿಫ್ರೆಶ್ಮೆಂಟ್ಗೋಸ್ಕರ ಹೋಗಿದ್ದು. ಬೇಗನೆ ಬಂದ್ಬಿಟ್ಟು ನೆನ್ನೆ ನೈಟಂಗೆ ಹೋಗಿದ್ದು, ಇವತ್ತು ನೈಟಂಗೆ ಬಂದೆ. ಏನಿದೆ ರಕ್ತ ಇಲ್ಲ, ಪ್ಯಾಂಟ್ ಇಲ್ಲ. ಎಲ್ಲಿ ಇದು ಇಲ್ಲಿ ಎಲ್ಲೇ ಹಂಗ ಇಲ್ಲೂ ಹೋಗೋದೆ ಫುಲ್ ಆಗ್ಬಿಟ್ಟು ಪ್ಯಾಂಟ್ ಎಲ್ಲ ಜೋಗಿತ್ತು. ಏನ್ಲ ಇದು ರಕ್ತ ಕಣಮ್ಮ. ಅದಕ್ಕೆ ಮಾಡ್ಕೊಂಡಿದ್ದೆ. ಏನೋ ಕಾಣೆ ಅಲ್ಲಿ ಬಿದ್ದುಬಿಟ್ಟು. ಎಲ್ಲಿ ಬಿದ್ದೆ? ಅಲ್ಲಿ ಕಾಫಿ ತೋಟದೊಳಗಿಂದ ಉಳ್ಕೊಂಡು ದಿವಸ ಒಂದು ಕಿಲೋಮೀಟರ್ ಅಷ್ಟು. ಏನಾಯ್ತು? ಕಾಲೆಲ್ಲ ತರಚೋಡ ಅದ ಕುಡ್ಕೊಂಡದ ಜಾರುಬಿಟ್ಟು ಕೊಬ್ಬೆತ್ಕೋ ಹೆಚ್ಕೋಯ್ತಿದೆ ಅಲ್ವಾ ಹಿಂಗ ಮುರ್ಮುರ್ ಜಿನ್ಕೋ. ಲೀಚಿ ಹುಳ ಅಂತ ನುಕ್ಕೊಂಡು ಸಸಾಂಕ್ ಪ್ಯಾಂಟು ಎಲ್ಲ ಇದ್ ಮಾಡೋದೇ ನೋಡಬೇಕಿದ್ರೆ. ಏನ್ ಮಾಡಿದ್ದು? ಲೀಚಿ ಹುಳ ಅಂತ ರಕ್ತ ಕುಡ್ದು ಕಾಲಲ್ಲಿ ಹಂಗಾಗಿದ್ದು. ರಕ್ತ ಕುಡ್ದು ಲೀಚಿ ಹುಳ ಅಂತ ಕಾಲ್ ಮೇಲೆ ಕತ್ಕೊಬಿಡ್ತೇವೆ. ಎಲ್ಲ ಹೊಸಿ ಕಾಲಿಗೆಲ್ಲ ಹತ್ಕೊಂಡು ಅದು ಕಡ್ದ್ಬಿಟ್ಟು ರಕ್ತ ಕುಡಿತೇವೆ. ಆ ರಕ್ತ ಎಲ್ಲ ಸೋರಿ ಹಿಂಗಾಗಿದ್ದು. ರೋಗಿಗ ಬಂದ್ಬಿಟ್ರೆ ಯಾವ ರೋಗ ಬರಲ್ಲ ಕಣ್ರಾಮ. ಯಾವ ರೋಗ ಬಂದವು ಇನ್ನೂ ಅದು ಒಳ್ಳೇದಂತ ವರ್ತಿಸ್ಕೊಂಡ್ರೆ. ಗೈಸ್ ಹೊಲಕ್ಕೆ ಊಟ ಕೊಡೋಟ್ಟು ಬರಬೇಕು. ಬನ್ನಿ ಹೋಗಿದ್ ಬರೋ. ಗೈಸ್ ನಮ್ಮ ಅಣ್ಣ ನೋಡಿ ಯಾವ ರೇಂಜ್ ಕೆಲಸ ಮಾಡ್ತಾನೆ ಅಂತ. ಸೂಪರ್ ಅಣ್ಣ, ಲವ್ ಯು ಅಣ್ಣ. ಗೈಸ್ ಇದು ನಮ್ಮ ಬೀನಿ ಸಿಕಾಯಿ ಹೊಲ. ಈ ಚೋರು ಇದು ನಮ್ಮ ಶುಂಠಿ ಹೊಲ. ಗೈಸ್ ಅವ್ರಿಗೆ ಊಟ ಕೊಡಕ್ಕೆ ಬಂದಿರೋದು. ಇಲ್ಲಿ ಶುಂಠಿ ಹೊಲದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ. ಗೈಸ್ ನಮ್ಮ ಅಣ್ಣನ ಕೆಲಸ ನೋಡ್ರಿ. ಸಾಂಗ್ ಹಾಕೊಂಡು ಹೆಂಗ್ ಮಾಡ್ತಾರೆ ನೋಡ್ರಿ ಗೈಸ್ ಕೆಲಸನ. ನಮ್ಮ ಅಣ್ಣ
ಮತ್ತು ಗೈಸ್ ನೀನು ಕೆಲಸ ಮಾಡಲ್ವ ಅಂತ ಅಂದ್ಬಿಟ್ಟು ನಾನು ಕೇಳಿದ್ರೆ ನಾನು ಕೆಲಸ ಮಾಡ್ತೀನಿ ಅವಾಗವಾಗ. ಜಾಸ್ತಿ ಮುಂಚೆ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೆ, ಇವಾಗ ಏನು ಅಷ್ಟು ಮಾಡಿಸಲ್ಲ. ಏನಕ್ಕಂದರೆ ನಂದು ಎಡಿಟು ಆಳು ಮೂಳು, ಯೂಟ್ಯೂಬ್ ಕಂಟೆಂಟು, ಇನ್ಸ್ಟಾ ಕಂಟೆಂಟು, ಕಾಲೇಜ್ಗೆಲ್ಲ ಹೋಗ್ತಾ ಇರ್ತೀನಲ್ಲ, ಅದರಲ್ಲಿ ಸ್ವಲ್ಪ ಟೈಮ್ ಉಂಟಾಯ್ತದೆ. ಇಲ್ಲಾಂದಿದ್ರೆ ನಾನು ಮಾಡೋನು. ಗೈಸ್ ಬನ್ನಿ ಇವಾಗ ಸ್ನಾನ ಮಾಡಿ ಪಟ್ಟಂತ ರೆಡಿ ಆಗವ. ಗೈಸ್ ಸ್ನಾನ ಮಾಡ್ಕೊಂಡು ಪಂಕಾಗಿ ರೆಡಿ ಆದಿ. ಗೈಸ್ ಅದು ಮೊನ್ನೆ ಕಚ್ಚಿತ್ತಲ್ಲ, ಅದ್ರ ರಕ್ತ ಇನ್ನೂ ಬತ್ತನೇ ಐತೆ ಅನ್ಕೊಂಡ್ರಿ. ಇಲ್ಲಿ ನೋಡಿ ಇವಾಗ ತಿರ್ಗಾ ಅದಕ್ಕೋಸ್ಕರ ನೆನ್ನೆ ಥರ ಒಂದು ಇದಾಕ್ಬಿಟ್ಟು ಟಿಶ್ಯೂ ಪೇಪರ್ ಹಾಕ್ಬಿಟ್ಟು ಅದಕ್ಕೆ ಪ್ಯಾಚ್ ಮಾಡ್ಕೊತೀನಿ. ಮೈಕೈ ಎಲ್ಲ ಇನ್ನೂ ಹೆವಿ ನೋವು ಅನ್ಕೊಳ್ರಿ. ಮೊನ್ನೆ ವರ್ಕೌಟ್ ಮಾಡಿದ್ದು, ನೆನ್ನೆನೂ ಸಿಕ್ಕಾಬಿಟ್ಟೆ. ಈ ಚೆಸ್ಟು ಮತ್ತು ಈ ಕಡೆ ಟ್ರೈಸಿಪ್ ಎರಡೂ ನೋಯ್ತು, ಅದೇ ಸಿಕ್ಕಾಬಿಟ್ಟೆ. ಇನ್ನೂ ನೋವಲ್ಲೇ ಅವನೇ. ಗೈಸ್ ನಮ್ಮ ಟೀಯಿಂದ ನಮ್ಮವರ ಟೀಯಿಂದ ಕಾಯ ತಗೊಂಡಿದ್ವಲ್ಲ 3 ದಿವಸ ಆದರೂ ಕಾರಲ್ಲಿ ಹಿಂಗೇ ಇತ್ತು. ಸೊ ಇದಕ್ಕೆಲ್ಲ ಓಡಾಡೋದೆ ಮಡಿಕೇರಿಗೆಲ್ಲ ಕಟಾಯಿಸೋಣ. ಲೂಸ್ ಮುದಾವೆ ಗೈಸ್. ನಾವು ಒರ್ಸ್ಕೊಟ್ಟು ನಮ್ಮ ಅಣ್ಣ ಹೊತ್ಕೋಯ್ತವನಿ. ಅಮ್ಮ ಎಲ್ಲಿಂದ ಗೊತ್ತು ಇಷ್ಟೊಂದು ಶಕ್ತಿ? ಬಾಹುಬಲಿ ಎತ್ಬಿಟ್ಟಿಯಲ್ಲಮ್ಮ, ಎಲ್ಲದ ಇರ್ತಾ ಖುಷಿ ನೋಡು. ಪೀನಂಗೆ ಆಡಬೇಕು. ಪಿಯ, ನಾನು ಪಿಯ ಅಂತೆ. ಇವನ್ ಬಾಹುಬಲಿ, ನಾನು ಪಿಯ. ಏನು ಹೆಸರು ಕಟ್ಟ ಸಿಗಲ್ಲ. ಏನಮ್ಮ ಅದೇ ಕಂಗೆ ಕಿರ್ಸ್ಕೊತಿದ್ಯಾ? ಹೋಯ್ತು ಕಣ ಹೋಗಿ ಪ್ಯಾಂಟ್ ಯಾರಾಗ್ದಾರು ಇಷ್ಟೊಂದು ರಕ್ತ ಹಿಂಗೆ ಮಾಡ್ಕೊ ಬಂದಿದ್ದಾರೆ ಎಲ್ಲ. ಎಲ್ಲಿ ಅಂತ ಹುಳ ಕಚ್ಕೊಂಡು ರಕ್ತ ಬಂದಲ್ಲ. ಲೀಚಿ ಹುಳ ಅಂತ ಇಲ್ಲಿ ನೋಡಿಲಿ. ಸಸಾಂಕನೇ ಕಣಪ್ಪ. ನಿನ್ನ ಎತ್ತಿಗೆ ಸಗತ್ತೀನಿ ಯಾವಾಗ ಬಿಳಿ ಬಟ್ಟೆ ಪ್ಯಾಂಟ್ ತಂದ್ಬಿಟ್ರೆ ಮಾತ್ರ ನಂಗೆ ನಿಜವಾಗ್ಲೂ ನಂಗೆ ಎಷ್ಟು ಆಪತ್ತದೆ ಅಂದ್ರೆ ಯಾರು ಹೋಗ್ದಾರ ಕಸ್ಬಮ್ಮ ಅದು ಹಂಗಿಸಿದ್ಯಲ್ಲ. ಕಸ್ಬ ತಾಯಿ ಅದು ಹಿಂಗ ಈಗ ತುಂಬ ಹೋಗಿದೆ ಅಲ್ಲ ಹಿಂಗ ಒಂದು ದಿನಕ್ಕೆ. ಆಯ್ತು ಮೂದಾವೆ ಡೋಂಗಿ ಮೂದಾವೆ ನೋಡಿದ್ಯಪ್ಪ ಪಿಕ್ಚರ್ಗಳ ಸಾಮಾನ್ಯ ಬಿಡ್ತಲ್ಲಿ ತುಪ್ಪ ಗಂಟ. ಗೈಸ್ ಇವಾಗ ನಾನು ಮತ್ತೆ ವಿಜಿ ಮೈಸೂರಿಗೆ ಹೋಯ್ತಾವೆ. ಒಂದು ಶೂಟ್ ಮಾಡಬೇಕು, ಒಂದು ಪ್ರಮೋಷನ್ ಶೂಟ್ ಇತ್ತು, ಅದು ಮುಗಿಸ್ಬೇಕು. ಬನ್ನಿ ಹಾಗೆ ಮಾದೇವಕ್ಕವ್ರು ಸಿಗ್ತಾರೆ, ಒಂದು ಕ್ಲಾರಿಟಿ ವಿಡಿಯೋ ಕೊಡೋದಲ್ಲ, ಕ್ಲಾರಿಟಿ ವಿಡಿಯೋ ಕೊಡಬೇಕು. ಗೈಸ್ ತಮಿಳ್ನಾಡು CM ತಳಪತಿ ವಿಜಯ್ ಅವ್ರದ್ದು. ತಳಪತಿ ವಿಜಯ್ ನಂದೇ ಮೂವಿ ಹೋಗಿ ನೋಡೋ ಪಿ ಆಗಿ. ನಿನ್ನ ಹೆಸರೇನು ವಿಜಯ್? ತಳಪತಿ ವಿಜಯ್. ಗೈಸ್ ತಳಪತಿ ವಿಜಯ್ ಅವ್ರದ್ದು ಹೊಸ ಮೂವಿ ರಿಲೀಸ್ ಆಗೋದಲ್ಲ, ಜನನಾಯಕನಂತ. ಲಾಸ್ಟ್ ಮೂವಿ, ಒನ್ ಲಾಸ್ಟ್ ಮೂವಿ. ಅವ್ರ ಮೂವಿ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತಾವೆ ಇವಾಗ. ಇಲ್ಲ ಫಸ್ಟು ಕಾರ್ ಸರ್ವಿಸಿಗೆ ಬಿಟ್ಬಿಟ್ಟು ಅದಾದ್ಮೇಲೆ ಮೂವಿ ನೋಡೋಕೆ ಹೋಗೋದು. ಇವಾಗ ಮಾದೇವಕ್ಕನ ಬರ್ತಾರೆ. ಓಲಿ ಹಿಂದೆ ಬಂದರು. ವಿಜಯ್ ಯಾರೋ ಯೂಟ್ಯೂಬಲ್ಲಿ ಏನಂತ ಕಮೆಂಟ್ ಹಾಕಿದ್ರು ಹೇಳು ಮಚ್ಚ. ಹಾಯ್. ರೀಲ್ಸ್ ಒಳಗೆ ಹೊಸ ಬಟ್ಟೆ ಹಾಕೊಂಡು ಮಿಂಚ್ತಾ ಇದೆಯಾ? ವಿಜಯ್ ಇಲ್ಲೇ ಕೊಡ್ತೀಯಾ? ಯಾ ಆಬ್ವಿಯಸ್ಲಿ ಸೀರಿಯಸ್ ಆಗಿಲ್ಲ ಕಣ್ಣ. ವಿಜಯ್ ಏನಾದ್ರು ಗೊತ್ತಾ, ನೆಕ್ಸ್ಟ್ ಟೈಮ್ ಇಂದ ನೀನು ಫ್ರಂಟ್ ಸೀಟ್ ಬಿಟ್ಕೊಟ್ರೆ ನೀ ಗಂಡಸೇ ಇಲ್ಲ ಅಂತ ಹಾಕಿದ್ರು ಕಮೆಂಟು. ಕಮೆಂಟ್ ನೋಡಿ ನೋಡಿರ್ದೆ ಎಲ್ಲ ಪ್ರತಿಯೊಂದು ಕಮೆಂಟ್. ಫ್ರಂಟ್ ಸೀಟ್ ಬಿಟ್ಕೊಟ್ರೆ ನೀನ್ ಗಂಡಸೇ ಅಲ್ಲ ಅಂತ ಹಾಕಿರೋ. ಅದಕ್ಕೆ ಒಂದ್ 50 ಜನನೇ ಲೈಕ್ ಕೊಟ್ಟಿದ್ರು ಅನ್ಕೋ. ಮೋಸ್ಟ್ ಲೈಕ್ಡ್ ಕಮೆಂಟ್ ಅದ ಅವತ್ತಿನ ವಿಡಿಯೋದಲ್ಲಿ. ನಿಸರ್ಗ ಅವ್ರೆ ಎಲ್ಕದ್ರಿ ಬಟ್ಟಿಯಾ ಇವ್ರು ನೋಡ್ರಿ. ನಂಗೆ ಗೊತ್ತು, ನಂಗೇನು ಕೇಳಿಸಲ್ಲ. ವಾಪಸ್ ಹೊಡ್ಕೊಬಿಡಿ. ಕಷ್ಟ ಆಗುತ್ತೆ, ಇಳ್ದ ಮೇಲೆ ಜೋರ ಹೊಡಿತೀನಿ. ಜಾಸ್ತಿ ಏನು ಹೊಡಿಯಂಗಿಲ್ಲ. ವ್ಲಾಗಿಂಗ್. ಗೈಸ್ ನೆನ್ನೆ ವಿಡಿಯೋದಲ್ಲಿ ಕಿಸ್ ಪ್ರಾಂಕ್ ಇತ್ತಲ್ಲ, ಇದು ವಿಜಿ ಕಚ್ಚಿದ್ ಕಿಸ್ಸು. ಅದಕ್ಕೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕಿದ್ರಿ, ನಿಸರ್ಗ ನೀವು ಲವ್ ಮಾಡ್ತಿದ್ದೀರಾ ಅಂತ ಅಂದ್ಬಿಟ್ಟು. ಅದಕ್ಕೆ ಕ್ಲಾರಿಟಿ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಈ ವಿಡಿಯೋ. ನಿಸರ್ಗ ನೀವು ಲವ್ ಮಾಡ್ತಿದ್ದೀರಾ ಅಂತೆಲ್ಲ ಕೇಳ್ತಿದ್ರಲ್ಲ. ಲವ್ ಮಾಡ್ತಾ ಇದ್ದೀವಿ ಅಂತ ಹೇಳಕ್ಕಾಗಲ್ಲ. ಗೈಸ್ ನೀವು ಕೇಳ್ತಿದ್ರಲ್ಲ ನಿಸರ್ಗನು ನೀವು ಲವ್ ಮಾಡ್ತಿದ್ದೀರಾ ಅಂತ. ಹ್ಞೂ ಗೈಸ್ ನಾನು ನಿಸರ್ಗನ ಲವ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ. ಗೈಸ್ ಯಾವ ಲವ್ ಇಲ್ಲ, ಕ್ವಾಣೆ ಲವ್ ಇಲ್ಲ. ಆಮೇಲೆ ಸುಮಾರು ಜನ ಇನ್ನೂ ಸುಮಾರು ಕಮೆಂಟ್ಗಳೆಲ್ಲ ನೋಡಿದ್ವಿ, ಜಿ ನಿಸರ್ಗ ಐ ಥಿಂಕ್ ದೇ ಆರ್ ಲವಿಂಗ್ ಅಂತ ಅಂದ್ಬಿಟ್ಟು ಹಿಂಗೂ ಹಾಕವ್ರೆ. ಒಬ್ರ ಜೊತೆ ಬಟ್ ಆದ್ರೆ ಅವ್ರ ಜೊತೆಗೆ ಲವ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಡ್ತೀರಾ ನೀವು.
ಹಂಗೇನಿಲ್ಲ. ಏನು ಇಲ್ಲ guys. ಅದು ಗೈಸ್ ನೀವು ಅಸಂಪ್ಷನ್ ಮಾಡ್ಕೊಳ್ಳೋದು ತಪ್ಪು ಅಂತಲ್ಲ, ಬಟ್ ನಾವು ಕ್ಲಾರಿಟಿ ಕೊಡಬೇಕಾಗಿರೋದು ನಮ್ಮ ಧರ್ಮ. ನೀವು ಇಷ್ಟು ನನ್ನ ವಿಡಿಯೋಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಷ್ಟೇ ಸಾಕು ಗೈಸ್. ನೀವು ಇಷ್ಟು ಸಪೋರ್ಟ್ ಮಾಡೋದಕ್ಕೆ ಇಲ್ಲಿ ತನಕ ಬಂದವನೇ. ನೀವು ಸಪೋರ್ಟ್ ಮಾಡಿರೋದಕ್ಕೆ ನೀವು ಕೇಳೋ ಕ್ವಶನ್ಗಳಿಗೆ ಎಲ್ಲದಕ್ಕೂ ನೀಟಾಗಿ ಉತ್ತರ ಕೊಡೋದು ಅದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಅದು ನಾನು ನಿಮಗೆ ಕೊಡೋವಂಥ ರೆಸ್ಪೆಕ್ಟು. ನೀವು ಏನೇ ಕ್ವಶನ್ ಕೇಳ್ರಿ, ಅದು ಬ್ಯಾಡ್ ಆಗಿರಲಿ ಒಳ್ಳೇದಾಗಿರಲಿ. ಮತ್ತು ಇನ್ನೊಂದು ಕಮೆಂಟ್ ನೋಡಿದೆ ನಾನು, ನಮ್ಮ ಅಮ್ಮಂಗೆ ಗೋಲ್ಡ್ ಕೊಡಿಸಿದಾಗ ನಿಮ್ಮಮ್ಮ ಗೋಲ್ಡ್ ಕೊಡಿಸಿದಾಗ ಮಾತ್ರ ನಗ್ತಾರೆ, ಇಲ್ಲ ಟೈಮಲ್ಲೆಲ್ಲ ಬೈತಾರೆ ಅಂತ. ಗೈಸ್ ಅದೆಲ್ಲ ಎಂತ. ಇವಾಗ ನೀವು ಫಾರ್ ಎಕ್ಸಾಂಪಲ್ಲು ಇವಾಗ ನಮ್ಮ ಅಪ್ಪನೇ ಸಿಕ್ಕಾಪಟ್ಟೆ ಕುಡ್ಕೊಂಡು ಮನೆಗೆ ಬಂದ್ಬಿಟ್ಟು ಹೆಂಡ್ತಿರ್ ಹೊಡಿಯೋದು, ಮಗಂಗೆ ಹೊಡಿಯೋದು, ಆ ಥರ ನಮ್ಮಪ್ಪನೇ ಮಾಡಿದರೆ, ಬೇರೆ ಯಾರ್ದು ಎಕ್ಸಾಂಪಲ್ ತಗೊಳ್ಳಲ್ಲ, ನಮ್ಮಪ್ಪನೇ ನಮ್ಗೆ ಮಾಡಿದರೆ ನಮ್ಮಪ್ಪ ಇಷ್ಟ ಆಯ್ತಿದ್ರ, ನಮ್ಮಪ್ಪ ನನ್ನ ಪ್ರೀತಿಯಿಂದ ನೋಡ್ತಿದ್ನ? ಇಲ್ಲ ಗೈಸ್, ಆಬ್ವಿಯಸ್ಲಿ ನೋಡೋಕೆ ಆಯ್ತಾನೆ ಇರಲಿಲ್ಲ. ಇವಾಗ ನಾನು ಪೋಲಿ ಎತ್ಕೊಂಡು ಅಲ್ಲಿ ಇಲ್ಲಿ ತಿರ್ಕೊಂಡು ಮನೆಯವ್ರಿಗೆ ನಂಗೆ 10 ಕೊಡು, ನಂಗೆ 20 ಕೊಡು, ನಂಗೆ 10 ಲಕ್ಷ ಕೊಡು, ನಂಗೆ 5 ಲಕ್ಷ ಕೊಡು, ಕುಡ್ಕ ಪಡ್ಕೊಂಡು ಮನೆಗೆ ಈ ಥರ ಎಲ್ಲ ಬಂದಿದ್ರೆ ನಮ್ಮ ಮನೆಯವರು ನನ್ನ ಪ್ರೀತಿ ಮಾಡೇ ಮಾಡ್ತಾರೆ. ಆಬ್ವಿಯಸ್ಲಿ ತಾಯಿ ಅಂದಮೇಲೆ ಪ್ರೀತಿ ಮಾಡೇ ಮಾಡ್ತಾರೆ. ಬಟ್ ಆದರೆ ಒಬ್ಬ ಮಗ ಆದವನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮನೆ ನಿಭಾಯಿಸ್ಕೊ ಹೋಯ್ತಿದಾಗ ಅದ್ರಲ್ಲಾಗೋ ಖುಷಿನೇ ಬೇರೆ ಅಲ್ವಾ. ಸೊ ನಮ್ಮ ಅಮ್ಮಂಗೂ ಅದು ಆಬ್ವಿಯಸ್ಲಿ ಕೆಲವೊಂದು ಟೈಮಲ್ಲಿ ನಾನು ತಪ್ಪು ಮಾಡೇ ಮಾಡ್ತೀನಿ. ಅಂದರೆ ಮನೆಗೆ 12 ಗಂಟೆಗೆ ಹೋದಾಗ ನಮ್ಮಮ್ಮ ಬೈತದೆ. ಅದ್ರ ನಾಳೆ ಬೆಳಗ್ಗೆ ಯಾರ ಮನೇಲಾದರೂ ಬೈತಾರೆ. ಸೊ ಹಂಗೆ ನಮ್ಮಮ್ಮನೂ ಬೈದಿದೆ ಅಷ್ಟೇ. ಅದು ಬಿಟ್ಟರೆ ನಮ್ಮಮ್ಮ ದೇವತೆ ಗೈಸ್. ನಮ್ಮಮ್ಮ ನಾನು ಹೆಂಗೆ ಅಂದರೆ ನಾನು ಏನೂ ಇಲ್ಲದೆ ಇರೋದು, ನಾ ಇಲ್ಲಿಗೆ ಬರೋಕ್ಕೆ ಕಾರಣನೇ ನಮ್ಮಮ್ಮ ಅನ್ಕೊಳ್ರಿ. ನಮ್ಮಮ್ಮ ನಂಗೆ ಏನೂ ಇಲ್ಲದೆ ಇರೋ ಟೈಮಲ್ಲಿ ತನ್ನ ಉಂಗ್ರನ ನಮ್ಮ ಅಪ್ಪಂಗೂ ಹೇಳ್ದಂತೆಯೇ ನನಗೆ ಕೊಟ್ಟು ಅಷ್ಟೆಲ್ಲ ಸಪೋರ್ಟ್ ಮಾಡ್ಕೊಬಂದಿರೋದು ನಮ್ಮಮ್ಮ. ಸೊ ನಮ್ಮಮ್ಮ ನಮ್ಮಮ್ಮನ ಥರ ಅಮ್ಮ ಎಲ್ರಿಗೂ ಸಿಗಲ್ಲ ವಯಸ್ಸ. ಬಟ್ ನಮ್ಮಮ್ಮ ನಂಗೆ ಜಾಸ್ತಿ ಇಷ್ಟ. ಬಟ್ ಬೇರೆ ಕ್ವಶನ್ ಹೇಳ್ರಿ. ನೋಡಿ ಯಾರು, ಐ ಥಿಂಕ್ ನಿಸರ್ಗ ಇಸ್ ಲವಿಂಗ್ ಯು ಶರತ್ ಅಂತ. ನನ್ನ ಹಿಡೀರಿ ಅನಿಸಿ. ಸಾರಿ ಯು ಆರ್ ರಿಜೆಕ್ಟೆಡ್. ಆದ್ರೂ ಹಿಂಗ್ ರಿಜೆಕ್ಟ್ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ, ಮುಂದೆ ಒಂಥರ ಖುಷಿ. ನಿಮ್ನ ಶಿವಾಸ್ ಪೊಸೆಸಿವ್ ಈ ಕಡೆ ಜೀರೋ ಅಲ್ಲ ಪೊಸೆಸಿವ್. ನಾನೇನು ಗೈಸ್ ನನಗೂ ಈ ಕ್ವಶನ್ ನಿಮ್ ತರನೇ ನನಗೂ ಒಂದು ಕ್ವಶನ್. ಸರಿ, ನನಗೆ ವಿಜಿ ಏನೋ ನೆಕ್ ಬೈಟ್ ಯಾವುದೋ ಹುಡುಗಿನ ಕೊಟ್ಲು ಅನ್ಕಪ್ಪ, ನೀವ್ ಯಾಕಷ್ಟು ಇದಾಗಬೇಕು, ದಟ್ ರಿಯಾಕ್ಟ್ ಆಗಬೇಕು, ನೀವ್ ಯಾಕಷ್ಟು ಪೊಸೆಸಿವ್ ಆಗಬೇಕು? ಡು ಯು ಲವ್ ಮೀ? ಮಂಗ ಯಾರೋ ಹೇಳೋರೆ ವೈ ಐ ಆಮ್ ಸೋ ಪೊಸೆಸಿವ್ ಅಂತ. ನಾನು ಪೊಸೆಸಿವ್ ಅಲ್ಲ ಗೈಸ್. ನೆನ್ನೆ ಅವ್ನು ಬಂದ್ಬಿಟ್ಟು ಲವ್ ಬೈಟ್ ಯಾವತ್ತೂ ಕೊಡ್ಸ್ಕೊ ಬಂದಿರ್ಲಿಲ್ಲ ಅಲ್ವಾ. ಇವಾಗ ವಿಜಿ ಆಗ್ಲಿ ನಾನಾಗ್ಲಿ ಅವನಿಗೆಲ್ಲ ಶೇರ್ ಮಾಡ್ತೀವಿ. ನಮ್ಮನೆ ಏನೇ ಪ್ರಾಬ್ಲಮ್ ಆದ್ರು, ಫ್ರೆಂಡ್ಸ್ ಜೊತೆ ಏನೇ ಪ್ರಾಬ್ಲಮ್ ಆದ್ರು, ಇವಾಗ ಫ್ರೆಂಡ್ಸ್ ಅಂದ್ರೆ ಎಲ್ಲಾನು ಹೇಳ್ತಿರ್ತಾನೆ. ಇವನು ಎಲ್ಲಾನು ಹೇಳ್ತಾನೆ. ಅದೊಂದೊಂದು ಬಚ್ಚಿಕ್ಬಿಟ್ರೆ ನಮಗೆ ಬೇಜಾರಾಗಲ್ಲ. ಅದಕ್ಕೆ ಅದನ್ನ ಯಾಕೆ ಕೇಳಲ್ಲ, ಹೇಳು ಅಂತ ಹೇಳಿದಷ್ಟೇ. ಹಂಗೆ ಬಿಟ್ರೆ ಪೊಸೆಸಿವ್ ಅನ್ನೋದೆಲ್ಲ ಏನು ಅಲ್ಲ. ಈ ಗಂಡು ಬೀರಿ ನಾನು ಲವ್ ಮಾಡೋಣ ಗೈಸ್. ಇವಳೇ ಬಂದು ಲವ್ ಮಾಡೋ ಅಂದ್ರೆ ನಾನು ಇಲ್ಲಿ ಟಚ್ ಅಪ್ ತಗೊಳಲ್ಲ. ಇಲ್ಲ ನಾನು ಈ ನೋಡಿಲ್ಲ, ನಾನು ಈಚೋರ್ ವಿಜಯ್ ಇಲ್ಲಿ ನೋಡಿಲ್ಲ, ನನ್ ಫುಲ್ ಫೇಸ್ ಬೇಡ ಮಚ್ಚ. ನಾನು ಈಚೋರಿ ಸ್ಟೆಪ್ಗೂ ಆಗಲ್ಲ ಇವಳು, ನನ್ನ ಈಚೋರಿ ಸ್ಟೆಪ್ ಬ್ಯೂಟಿಗೂ ಆಗಲ್ಲ ಮಚ್ಚ. ನೀ ಯಾರು ಸಪೋರ್ಟ್ ಮಚ್ಚ? ಲವ್ ಯು ಮಚ್ಚ. ಆಫ್ ಕ್ಯಾಮ್ರಾ ನನ್ನ ಸಪೋರ್ಟ್ ಅವ್ನು ಯಾವಾಗ್ಲೂ. ಇಲ್ಲ ಆಫ್ ಕ್ಯಾಮ್ರಾ ಆನ್ ದ ಕ್ಯಾಮ್ರಾ ನನ್ನ ಸಪೋರ್ಟ್. ನಾನು ಇವನು ಸೇರಿ ಇವನ್ನ ಯಾರು ಹಿಂಗ್ ಬರ್ತಾರಲ್ಲ ಪಸಿವ್ನೇ. ನೆಕ್ಸ್ಟ್ ಕ್ವಶನ್ ಕೇಳ್ರಿ. ನಿಸರ್ಗ ಯಾರದು ಹುಡುಗಿ ಅಂತ ಕೇಳ್ತಿರೋದು ನೋಡಿದ್ರೆ ಯಾಕೋ ನಿಮ್ಮ ಮೇಲೆ ಲವ್ ಆಗ್ತಿದೆ ಅನ್ಸ್ತಿದೆ ಅಂತ. ನನಗೆ ಯಾಕೆ ಬಚ್ಚಿಗಿದ್ಯಾ ನೀನು ಅಂತ ನಾನು ಕೇಳ್ತಿರೋದು ಅಷ್ಟೇ ಗೈಸ್. ಅದ್ಬಿಟ್ಟು ಲವ್ ಅನ್ನೋದಿಲ್ಲ, ಏನೂ ಇಲ್ಲ ಅಷ್ಟೇ. ಲವ್ ಬಗ್ಗೆ ಗೈಸ್ ಇಷ್ಟೇ ಗೈಸ್. ನಿಸರ್ಗ ನಾನು ಯಾವ ಲವ್ ಇಲ್ಲ, ಎಂತದ್ದು ಇಲ್ಲ. ಶಿವನೇ ಅಪ್ಪ. ನಿಸರ್ಗ ನಾವು ಏನಿಲ್ಲ ಗೈಸ್, ಇದೊಂಥರ ಗಂಡು ಬೀರಿ ಇದ್ದಂಗೆ. ಶರತ್ ಅನ್ನ ರಾಕ್, ಮಾದೇವಕ್ಕ ಫುಲ್ ಶಾಕ್ ಅಂತ ಗೈಸ್. ಇವ್ರು ಒಂಥರ ನಿಜ ಗಂಡು ಬೀರಿ ಇದ್ದಂಗೆ ಅನ್ಕೊಳ್ರಿ. ಅಂದ್ರೆ ಇವಾಗ ನನ್ನ ಕಾಲೇಜಲ್ಲೂ ಫ್ರೆಂಡ್ಸ್ಗಳು ಹುಡುಗಿರು, ನಾವು ಹುಡುಗರು 4-5 ಜನ ಈ ತರ ಫ್ರೆಂಡ್ಸ್ ನಮ್ದು ಗುಂಪಿತ್ತು. ಬಟ್ ಆದ್ರೆ ಅವ್ರು ಈ ರೇಂಜ್ ಗಂಡು ಬೀರಿ ಯಾರು ಆಗಿರಲಿಲ್ಲ. ಈ ರೇಂಜ್ ಗಂಡು ಬೀರಿ ಫ್ರೆಂಡ್ಸ್ ನಂಗೆ ಯಾರು ಸಿಕ್ಕಿಲ್ಲ. ನಾನು BJS ಅಲ್ಲಿ ಓದ್ತಿದ್ದಾಗಲೂ ಯಾರು ಸಿಕ್ಕಿಲ್ಲ. ಇವರು ಈ ರೇಂಜಿಗೆ ಸಿಕ್ಕಿರೋದು ಅನ್ಕೊಳ್ರಿ. ಅಂದ್ರೆ ಇವಾಗ ಇವ್ರು ನನ್ನ ಜೊತೆಗೆ ಹೆಂಗಿರ್ತಾರೆ, ಇಸ್ರಾರ್ ಜೊತೆಗೂ ವಿಜಿ ಜೊತೆಗೂ ಇನ್ನೂ ಸ್ವಲ್ಪ ಜಾಸ್ತಿ ಹೈಪರ್ ಆಕ್ಟಿವ್ ಆಗಿಬಿಡ್ತಾರೆ ಇವರು ಇದನ್ನ. ಅಷ್ಟೇ ಇಟ್ಸ್ ಹೆಂಗೆ ಅಂದ್ರೆ ಒಂದು ಪ್ಯೂರ್ ಬಾಂಡ್, ಫ್ರೆಂಡ್ಶಿಪ್ ಬಾಂಡು. ನಾವು ಇಷ್ಟು ಜನ, ನಾನು ಗೂಳಿ, ನಮ್ಮ ಅಣ್ಣ ಎಲ್ಲರೂ ಇದ್ದಾಗ್ಲೂ ಹಿಂಗೆ ಆಡ್ತಾ ಇದ್ದಾರೆ. ಇಸ್ರಾರ್ ಸೀಟ್ ಬೆಲ್ಟ್ ಹಾಕಲ್ರಿ. ಶರತ್ ವಿಜಿ ಎಲ್ಲ ಫ್ರೆಂಡ್ಸ್. ಇಸ್ರಾರ್ ಫ್ರೆಂಡು, ಶಶಾಂಕ ಅಂತಾರಲ್ಲ ಅವ್ರ ಅಣ್ಣ, ಶಶಾಂಕಣ ಅಣ್ಣ. ಹಿಂಗೆ ನಮ್ಗೆ ಹಂಗು ಈ ತರ ಆಲ್ಮೋಸ್ಟ್ ಅಣ್ಣ ಅಂದ್ರೂ
ಒಂದ್ ಟೈಮು ರೇಗಿಸ್ತಾ ಇರ್ತಾರೆ. ನಾನು ಅವಾಗ ನಮ್ಮ ಶಶಾಂಕನ ಲವ್ ಶಶಾಂಕು ಅಂತ ಅಂದ್ಬಿಡ್ತಾಳೆ ಒಂದೊಂದು ಟೈಮಲ್ಲಿ. ಸುಧಾಣನ್ನ ತಗೋ ಸುಧಾ ಅಂತ ಅಂದಾಳೆ. ನಾನೇ ನಮ್ಮ ಅಣ್ಣಂಗೆ ಅಂತೀನಿ, ಸುಧಾಣಂಗೆ ನಾನೇ ಹಂಗೆ ಅನ್ನಲ್ಲ, ಈವೆಂಟ್ ಹಂಗೆ ಅನ್ನತ್ತೆ ಅಷ್ಟೇ. ಗೈಸ್ ಇವಾಗ ಬನ್ನಿ. ನೋಡಿ ಇಂಥ ತರಲೆ ಮುಂಡೈತೆ ಇದು. ಇವಾಗ ಕಾರ್ ಶೋರೂಮ್ಗೆ ಬಿಡ್ಬೇಕು. ಕಾರ್ ಸರ್ವಿಸಿಗೆ ಬಂದೈತಿ. ಏನಕ್ಕೆ ಅಂದ್ರೆ ಕಾರ್ ಸರ್ವಿಸಿಗೆ ಬಿಟ್ಬಿಟ್ಟು ಅದಾದ್ಮೇಲೆ ಅಲ್ಲಿಂದ ಮೂವಿಗೆ ಹೋಗಿ ಆಮೇಲೆ ಇವ್ರ ಜೊತೆ ಒಂದು ರೀಲ್ ಮಾಡ್ಬೇಕು ಗೈಸ್. ಮಾಡಬೇಕು ಆಮೇಲೆ ಇವ್ರ ಜೊತೆ ಕಂಟೆಂಟ್ ರೀಲ್ ಮಾಡುವ ಗೈಸ್. ನಮ್ಮ ಸಬ್ಸ್ಕ್ರೈಬರ್ ಇವರು ನಮ್ಮ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ದೊಡ್ಡ ಅಭಿಮಾನಿ. ಅಯ್ಯೋ ಥ್ಯಾಂಕ್ ಯು ನೋಡ್ತೀವಿ ಒಂದು 7 ಗಂಟೆ ಆಗ್ಲಿ ಅಂತಾನೆ ಕಾಯ್ತಾ. ಅಯ್ಯೋ ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತಾರೆ ಗೈಸ್. ಕಾರ್ ಶೋರೂಮಿಗೆ ಬಂದು ಸರ್ವಿಸಿಗೆ ಬಿಡೋಕೆ ಅಂತ ಅಂದ್ಬಿಟ್ಟು ಗೈಸ್ ಹೊಸ ಕಾರ್ ತಗೋತವನಿ. ಹೊಸ ಕಾರ್ನ ಸರ್ವಿಸಿಗೆ ಬಿಡಕ್ಕೆ ಬಂದವನಿ. ಇನ್ನೇನೋ 1 ವರ್ಷ ಆಯ್ತಾ ಬತ್ತು. ಆಗಸ್ಟ್ 11 ಬತ್ತು ಅಂದರೆ ನಮ್ಮ ಕರಿಂಗೆ 1 ವರ್ಷ ಗೈಸ್. 1 ವರ್ಷ. ಬನ್ನಿ ಇವಾಗ ಸರ್ವಿಸ್ ಬಿಡೋ. 1 ವರ್ಷಕ್ಕೆ ಹತ್ತತ್ರ 50,000 ಓಡಿಸೋ ನಾನು. ಹೊಸ ಕಾರ್ ಬುಕ್ ಮಾಡೋದು ಚೆನ್ನಾಗಿದ್ದೀರಾ ಗೈಸ್? ಹಿಂದೆ ಸರ್ವಿಸಿಗೆ ಬಿಟ್ಟಾಯ್ತು. ಇವಾಗ ಒಟ್ಟು ಊಟ ಮಾಡಿಲ್ಲ. ಊಟ ಮಾಡ್ಕೊ 2 ಗಂಟೆ. ನಾವೆಲ್ಲ 2ನೇ ಸತಿ ತಿಂತಾ ಇದ್ರೆ ಈ ಡುಮ್ಮಿ 1ನೇ ಸತಿ ತಿಂತಾ ಇರೋದು. ಸಣ್ಣ ಆಗ್ಬೇಕಂತ ಅದು ಸಣ್ಣ ಫುಲ್ ಸಣ್ಣ ಆಗ್ಬೇಕಲ್ಲ ವಂಶ. ಅದೇ ಊಟ ಬಿಡ್ತಿದ್ದಂಗೆ ಗೈಸ್. ಆಟೋ ಬತ್ತು ಅಣ್ಣ 2199. ಇವಾಗ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಹೋಯ್ತಾವೆ ಗೈಸ್. ಹೋಟ್ಲಿಗೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಬಂದೇವಿ ಗೈಸ್. ಈ ಹೋಟ್ಲಲ್ಲಿ ಜಾಗನೇ ಇಲ್ಲ ಅನ್ಕೊಳ್ರಿ ಕೂತ್ಕೊಳ್ಳೋಕ್ಕೆ. ಸೊ ಇವಾಗ ಬೇರೆ ಹೋಟ್ಲಿಗೆ ಹೋಯ್ತಾವೆ, ಅಚೋರಿ ಹೋಟ್ಲಿಗೆ ಗೈಸ್. ನಾವು ಅಲ್ಲಿ ಹೋಯ್ತಾ ಇದ್ರೆ ಕರೆದ್ಬಿಟ್ಟು ತಿರ್ಗಾ ಇಲ್ಲೇ ಜಾಗ ಐತೆ ಬನ್ನಿ ಅಂತ ಅಂದ್ಬಿಟ್ಟು ಇದೇ ಹೋಟ್ಲಿಗೆ ಕರ್ಸ್ಕೊಂಡು ಏನಂದ್ರೆ ಮಶ್ರೂಮ್ ಬಿರಿಯಾನಿ ಜೊತೆ ಗೋಬಿ. ನಾನು ವಿಜಿ ಇಬ್ಬರು ಈರುಳ್ಳಿ ದೋಸೆ ತಿಂತಾವೆ ಗೈಸ್. ಇದೆ ನಂದು ಗೈಸ್. ಊಟ ಎಲ್ಲ ಮುಗೀತು ಗೈಸ್. ಇವಾಗ ಇನ್ನೊಂದು ಆಟೋ ಬುಕ್ ಮಾಡ್ಕೊಂಡು ಮಾಲ್ ಆಫ್ ಮೈಸೂರ್ಗೆ ಹೋಯ್ತಾವೆ ಮೂವಿ ನೋಡೋಕ್ಕೆ ಅಂದ್ಬಿಟ್ಟು ಗೈಸ್. ಮಾಲ್ ಒಳಗಡೆ ಒಂದು 2 3 4 ಸ್ಕ್ರೀನ್ ಅವೆ. ನಮ್ದು ಸ್ಕ್ರೀನ್ 1. ಗೈಸ್ ಮಾಲಲ್ಲಿ ಇದ್ರೂ ಯಾವ ರೇಂಜ್ ವಿಷಲ್ಗಳು ನೋಡ್ರಿ. ಗೈಸ್ ಇಂಟರ್ವಲ್ ಬಿಡ್ತೀವಿ. ಹೆಂಗೆ ಇರಕ್ಕಿದೆ ಮೂವಿ? ಹೆಂಗಿರಕ್ಕಿದೆ ಮೂವಿ? ಏಕೆ ವಿಜಿ ನನ್ನ ಮೂವಿ ನಂಗೆ ಅರ್ಥ ಆಗಲ್ವ ಅಂತವ್ರೆ. ಇವನೇ ವಿಜಯ್ ತಳಪತಿ. ಖುಷಿ ನೋಡು ವಿಜಯ್ ತಳಪತಿ. ಅವ್ನು ನೀನು ಹೆಸರು ಇಟ್ಕೊಂಡಿರೋದು ಖುಷಿ ಆಯ್ತಲ್ಲ ಮಸ? ನೀನು ಇವಾಗ ಖುಷಿ ಆಯ್ತದಲ್ಲ ಮಸ? ಅವ್ರ ಫಸ್ಟ್ ಮೂವಿಯಿಂದ ಲಾಸ್ಟ್ ಮೂವಿವರೆಗೂ ಆಗ್ತವ್ರೆ ಇವಾಗ. ಮೂವಿ ಇದ್ರಲ್ಲ ಇನ್ಸ್ಪೈರ್ ಆಗಿದ್ದೀನಿ. ಈ ಮೂವಿನೂ ಇನ್ಸ್ಪೈರ್ ಗೈಸ್. ವಿಜಿಗೆ ಇನ್ನೂ 1 ಡೇಟ್ ಬಾಕಿ ಇದೆ. ತಳಪತಿ ವಿಜಯ್ಗೆ ಹೊಡಿತಾ ಇರೋದು ನಿಸರ್ಗ. ಏನು ಹೊಡಿತಾ ಇರೋದು ಅಂದ್ರೆ ಇವರು ಕುಂತು ಕೇಳಿದ್ರು ನನ್ನ ಮಗ ಹೊಡೆದ, ಅದಕ್ಕೋಸ್ಕರ ವಾಪಸ್ ಹೊಡಿತಾ ಇರೋದು. ಗೈಸ್ ಇವರು ಕ್ಲಿಪ್ ತಗೋದವ್ರೆ ಗೈಸ್. ಮೂವಿ ಮುಗೀತು. ಮೂವಿ ಒಂಥರ ಚೆನ್ನಾಗದೆ ಅನ್ಕೊಳ್ರಿ. ಬಟ್ ಆದರೆ ಮೂವಿ ಸಕ್ಕದಾಗೈತೆ ಅನ್ಕೊಳ್ರಿ. ಲಾಸ್ಟ್ ಫೈನಲ್ ಮೂವಿ ಸಕ್ಕದಾಗಂದರೆ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಸಕ್ಕದಾಗಿ ಮಾಡೋರೆ. ಡಿಫ್ರೆಂಟ್ ಸ್ಟೋರಿ ಅನ್ಕೊಳ್ರಿ. ಚೆನ್ನಾಗಿ ಅರ್ಥ ಮಾಡಿಸೋರೆ ಎಲ್ಲ. ಅಂದರೆ ಲೈಕ್ ಪೊಲಿಟಿಕ್ಸು ಹೆಂಗೆ ಏನೇನು ಆಯ್ತದೆ ಈ ಥರ ಅಂದರೆ ಧರ್ಮಗಳ ನಡುವೆ ಏನೇನೆಲ್ಲ ಇದು ಬರ್ತದೆ, ಬ್ಯಾರಿಯರ್ಸ್ ಬರ್ತದೆ, ಜಗಳಗಳು ಪೊಲಿಟಿಷಿಯನ್ಸಿಂದ ಹೆಂಗೆ ಕ್ರಿಯೇಟ್ ಆಯ್ತದೆ, ಯಾವ್ಯಾವ ಥರ ಮಾಡ್ತಾರೆ ಓಟ್ಗೋಸ್ಕರ ಅನ್ನೋದೆಲ್ಲ ಈ ಮೂವಿಲಿ ಸಿಕ್ಕಾಪಟ್ಟೆ ಸಕ್ಕದಾಗಿ ತೋರಿಸೋರೆ. ಬಟ್ ನನಗೆ ಏನು ಅನಿಸಿದೆ ಅಂದರೆ ಎಲ್ಲ ಸಕ್ಕದಾಗಿತ್ತು. ಬಟ್ ಆದರೆ 3 ಅವರ್ ಲಾಂಗ್ ಮೂವಿ ಆಗೋಯ್ತು. ಕೂತಿ ಸ್ವಲ್ಪ ಬೆನ್ನೋವು ಬಂದಂಗೆ ಆಯಿತು. ಅಷ್ಟು ಬಿಟ್ರೆ ಮೂವಿ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ಗೈಸ್. ಕಾರ್ ಶೋರೂಮ್ ತಕ್ಕ ಬಂದೆ ಗೈಸ್. 50,000 ಕಿಲೋಮೀಟ್ರದು ಸರ್ವಿಸ್ ಚಾರ್ಜ್ ಬಂದು 13,467 ರೂಪಾಯಿ ಆಗೈತೆ. ಪ್ರತಿ 2 ತಿಂಗಳಿಗೆ, ಪ್ರತಿ ತಿಂಗಳು 32,000 ಲೋನು, ಪ್ರತಿ 2 ತಿಂಗಳಿಗೆ 13,000, 15,000, 16,000 ಈ ಥರ ಸರ್ವಿಸ್ ಚಾರ್ಜ್ ಬರ್ತದೆ. ಇವಾಗ 1 ವರ್ಷದ್ದು ಇನ್ಶೂರೆನ್ಸ್ ರಿನ್ಯೂವಲ್ ಮಾಡಿಸ್ಬೇಕು.
ಅದಕ್ಕೂ ಒಂದು 15-20 ಸಾವಿರ ತನಕ ಆಯ್ತದೆ. ಇವಾಗ ಜಿಲೇಬಿ ತಿಂತಾವೆ. ನಾನು ಜಿಲೇಬಿ ಇಷ್ಟಪಡೋದು. 100 ರೂಪೀಸ್ ಜಿಲೇಬಿ. ಇನ್ನೇನು ತಂದಿದ್ರಿ? ಇನ್ನೇನು ಜಿಲೇಬಿ ಬಿಟ್ರಲ್ಲಿ? ಸಮೋಸ, ಮಿಲ್ಕ್ ಕೇಕ್, ಬಿಸಿ ನೋಡಿ ಹೆಂಗ್ ನೋಡ್ತಾ ಗೈಸ್. ಕಾರ್ ಸರ್ವಿಸ್ ಮಾಡಿಸಿ ಎಲ್ಲ ಮುಗೀತು. ಮತ್ತೆ ನಿಸರ್ಗ ಅವ್ರೇನೋ ಅವ್ರ ಊರಿಗೆ ಹೋಯ್ತವ್ರಂತೆ, ಅವರ ಅಮ್ಮನ ಮನೆಗೆ. ಅವ್ರ ಅಮ್ಮನ ಮನೆ ಅದೊಂದೇ ಇರೋದಲ್ಲ. ಅವ್ರನ್ನ ಡ್ರಾಪ್ ಮಾಡಿಬಿಟ್ಟು ಇವಾಗ ನಾನು ಮತ್ತೆ ನನ್ನ ಹೆಂಡತಿ ನಮ್ಮೂರು ಹೋಯ್ತವೆ. ಬನ್ನಿ. ಇದು ಗೈಸ್ ಕನೆಕ್ಟೇ ಆಯ್ತಲ್ಲ ಅನ್ಕೊಂಡ್ರಿ. ಇದು ಎಷ್ಟೇ ಟ್ರೈ ಮಾಡಿದ್ರು ಕನೆಕ್ಟ್ ಆಗದೆ ಕೊನೆಗೆ FM ಹಾಕಕ್ಕೆ ಹೇಳ್ತು ಅನ್ನೋ ಸಾಂಗ್ ಬರ್ದಂತೆ. ಬಾಯ್ ಬಾಯ್. ಸಟ್ಟಿಗೆ ಬಂದು ನಮ್ಮ ದೊಡ್ಡಪ್ಪ ತಿಂತಾದ್ ನೋಡ್ರಿ ಊಟ. ಯಾವ ಸರ ಗುರು? ಮುದ್ದೆ. ಹಾ, ಒಂದೊಂದು ತುತ್ತಿನ ಸಿಗುರು. ನಿನ್ ವಿಡಿಯೋ ಮಾಡಲ್ಲ ಚಿನ್ನು. ಒಂದು ತುತ್ತಿನ ಸಿಗುರು ನೀ ಗತ್ತು ಗುರು. ಆದ್ರೆ ಒಳ್ಳೆ ಸಾರು, ಒಳ್ಳೆ ಮುದ್ದೆ ವಯಸ್ಸು ನಮ್ಮ ದೊಡ್ಡಪ್ಪಂದು. ನಮ್ಮ ಅಣ್ಣ ಈ ಕಡೆ ಬಾರಿಸ್ತಾ. ಏಮ್ರ ಯಾವ ಆಟ ಸಾಮಾನು ಹೊಡಿಕೊಂಡಿದ್ಯಣ? ಮೌಲಿಂದ ಆಟ ಸಾಮಾನು ಇದು. ಏನಾವಿಲ್ಲಿ ಸ್ಕೂಲ್ಗೆ ಹೋಗ್ತಾಳೆ, ಮನೆಗೆ ಹೋಗ್ತಾಳೆ. ಮತ್ತು ರಾಜ ಅಲ್ಲೇ ಅವಳೆ. ಇನ್ನೇನು 20 ದಿವಸ ಬಂದ್ಬಿಡೋದ? 15-20 ದಿವಸ ಗೈಸ್. ನಮ್ಮ ಅಕ್ಕ ನಮ್ಮ ಪಾಪ ಎಲ್ಲ ಬರ್ತಾರೆ. ದೊಡ್ಡಮ್ಮ ಊಟ ಆಯ್ತಾ? ಊಟ ಇವಾಗ ಬಂದು ಕೈ ಕಾಲು ತೊಳ್ಕೊತೀನಿ. ಏನಣ್ಣ? ಅದು ಅದೇ ಟೈಮ್ಗೆ ಏನಣ್ಣ ತಮ್ಮಂಗೆ ಹಿಂಗೆ ಬೈತಿಯೇ ಅಮ್ಮ? ತಮ್ಮಂಗೆ ಹಿಂಗೆ ಬೈತಾನಲ್ಲ ಗೈಸ್. ನಮ್ಮ ಗಾಡಿ ಸರ್ವಿಸ್ ಮಾಡ್ಸೋಣ, ಬಟ್ ನಮ್ಮ ಅಮ್ಮ ನಂಬಲ್ಲ ನೋಡ್ರಿ. ಆಮೇಲೆ ಇನ್ನೊಂದು ಹೇಳೋದು ಮರ್ತಿದ್ವಿ ನಿಮಗೆ. ಗಾಡಿ ಇದು ವಾಶ್ ಮಾಡಿಲ್ಲ ಅವರು. ವಾಶ್ ಏನಕ್ಕೆ ಮಾಡಿಲ್ಲ ಅಂದರೆ ಇನ್ನೂ ಒಂದು ಅರ್ಧ ಗಂಟೆ ಕಾಯಬೇಕು ಅಂತಂದರು. ವಾಶ್ ಏನಾದ್ರು ಬೇರೆ ಕಡೆ ಮಾಡಿಸ್ಕೊಳ್ಳೋ ಲೇಟ್ ಆಗಿಬಿಟ್ಟಿತ್ತಲ್ಲ, ಅದಕ್ಕೋಸ್ಕರ ವಾಶ್ ಆಮೇಲೆ ಮಾಡಿಸ್ಕೊಳ್ಳೋ ಅಂತ ಅಂದ್ಬಿಟ್ಟು ಕಾರ್ ಎತ್ಕೊಬಂದು ಇವಾಗ ನಮ್ಮಮ್ಮ ನಂಬಲ್ಲ ಸರ್ವಿಸ್ ಮಾಡಿಸೋದು. ಇದೇ ಕಮ್ಮ ಊಟ ಕೊಡು. ಗುಂಡಾಡಿ ಗುಂಡಿ ಸಣ್ಣ ಮಾಡಕ್ಕೆ ಓಹೋ ಬಿಡವ ನೀನು. ವಾಲಿಬಾಲ್ ಮಕ್ಕಳ ನಮ್ಮ ಅಪ್ಪ ಏನು ಮಾಡ್ತಿದ್ರು ನೋಡು ನೀವು. ಅಪ್ಪ ಕಾಯಿ ತಂದು ಮಡಗಿರೋದು ಹಿಡಿದಂತೆ ಇಲ್ಲಿ ನೋಡ್ರಿ. ಅಟ್ಟು ಕಾಲಿಗೆ ಸಿಗಂಗೆ ಮಡಗೋರು. ಅಪ್ಪ ಕಾಯಿ ಒಳಗೆ ತೊಳ್ಬೇಕಲ್ವಪ್ಪ? ತಳ್ರಲ್ಲ, ನಾನು ಬೇಡ ಅಂದನ. ಓಕೆ ರೆಡಿ. ಏನು ನೋಡ್ತಿದ್ಯಪ್ಪ? ಯಾವುದು ಫಿಗರ್ ನೋಡ್ತಿದ್ಯಲ್ಲಪ್ಪ? ಅದೇನ ಸರಿಯಾಗಿ ಓದು. ಲಾಸ್ಟ್ ಸ್ಟೂಡೆಂಟ್ ಅನ್ಸಿದೆ ಅಲ್ಲ. ಹಿಂದೂ ಕಂಡ ಕನಸು ನೀನು ಸಾಂಗ್ ಹಾಕೋತಿದ್ಯಾ? ಸುಮ್ಮನೆ ಅಂದಿ. ನಾನು ನೋಡಿದಿ ಕಣಪ್ಪ. ವಿಡಿಯೋ ನೋಡಿದೆಪ್ಪ ಇವತ್ತು? ನೋಡಿದೆ ಕಣಪ್ಪ. ಇವತ್ತು ಜನನಾಯಕನ್ ಮೂವಿಗೆ ಹೋಗಿದ್ದಿ ಕಣಪ್ಪ. ಜನನಾಯಕನ್ ಮೂವಿ ಅಂದ್ರೆ ಒಂದು ನಮ್ಮ ತಮಿಳ್ನಾಡು ಚೀಫ್ ಮಿನಿಸ್ಟರ್ ವಿಜಯ್ ಅವ್ರದ್ದು ಮುಖ್ಯಮಂತ್ರಿ ಆದ್ರು ಸಿನಿಮಾ ಮಾಡ್ತಾ ಇದಾರೆ ಅವರು. ಇಲ್ಲ ಕಣಪ್ಪ, ಅದಕ್ಕಿಂತ ಮುಂಚೆ ಮಾಡಿದ್ದು ಸಕ್ಕದಾಗಿತ್ತು ಒಟ್ಟು ಮೂವಿ. ಜನಗಳ ಕೆಲಸ ಮಾಡ್ಕೊಳ್ತಾನೆ ಸಿನಿಮಾ ಮಾಡ್ತಾರೆ ಅವರು. ಇಲ್ಲ ಕಣಪ್ಪ, ಅದಕ್ಕೆ ಲಾಸ್ಟ್ ಅದು ಕಾರ್ ಸರ್ವಿಸ್ 13,000 ಆಯ್ತು ಕಣಪ್ಪ ಇವತ್ತು. 13,000. ಯಾರಮ್ಮ ಹಿಂಗೆ ನೆಗೆಯೋದು? ಎಕ್ಸಾಕ್ಟ್ಲಿ ಸೇಮ್ ಅಲ್ವ ಹಿಂಗೆ ನೆಗೆಯೋದು? ಸದಂಗಣ ಒಂದ್ಸತಿ ನೆಗೆದು ಆಯ್ತು. ಎಕ್ಸಾಕ್ಟ್ಲಿ ಸೇಮ್ ಕಣವ. ಅವನು ಹಿಂಗೆ ನೆಗೆಯೋದು, ನಾನು ಹಿಂಗೆ ನೆಗೆಯೋದು. ಮೀನ್ಸ್ ನಮ್ಮ ಅಣ್ಣ ಮೂವಿ ನೋಡ್ಕೊಂಡು ನೆಗೀತಾ ಇರೋದು. ನಮ್ಮ ಮಟ್ಲಿ ಇವತ್ತು ಮೇವು ಕುಂಬಳಕಾಯಿ ತಂದು ಮಡಗದ. ಜಾಸ್ತಿ ಇದೆ ಮಾತಾಡಿದ್ರೆ ಕುಂಬಳಕಾಯ್ತಿ ತಲೆ ಮೇಲೆ ಹೊಡೆದು ಬಿಡ್ತೀನಿ. ಬಾಡಿಗೆ ಸುಟ್ಟಿ ಮೇಲೆ ಫೋನಲ್ಲಿ ಮನ್ ಹಿಂಗೆ ನೋಡಿ ನೀನು ಕುಂಬಳಕಾಯಿ ಇರು. ಏನಾಗಲ್ಲ. ಅಯ್ಯೋ ಡೌರಾಣಿ ನೋಡು. ಗೂಳಿ ಆಗಿದ್ರೆ ಬೇಕಿದ್ರೆ ತಲೆಲ್ಲ ಚೀಚಾಕ್ಬಿಡೋನು. ಆಗಲ್ವಾ ಅಂದ್ಬಿಟ್ಟು ಪಕ್ಕ ಚೀಚಾಕೋನು ಕುಂಬಳಕಾಯ. ಸಾಯಿ ಕುಮಾರ್ ಅವ್ರ ಡೈಲಾಗ್ ಹೊಡಿಲ್ಲ ಸಂಗಣ. ಹಾ, ಬ್ಯಾಕಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಸಾಕು. ಊಟ ಕಡವ ನೀನೇನಾಗಿದ್ಯಾ? ಯಾವ ಸರ್ವಿಸ್ ಮಾಡಿಸ್ಲಿಲ್ಲ ಕಾರ? ಮಾಡಿಸಿಲ್ಲ. ಅಯ್ಯೋ ಡೋಗಿ. 13,000 ಪೇ ಮಾಡೋ. ನೀ ಸುಮ್ಮನಂದಿದ್ದು. ನೀನು ಹಿಂಗೆ ಕ್ವಶನ್ ಕೇಳ್ತೀಯ ಅಂತಾನೆ. ಅದು ತೊಳೆಯಕ್ಕೆ ಇನ್ನೂ 1 ಗಂಟೆ ಆಯ್ತದ ಅಂದ್ರೆ ಯಾವನ್ ವೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬಂದು ತೋರಿಸಿ ದುಡ್ಡು ಕಳ್ಸಿರೋದು. ಮತ್ತೆ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ. ಇವತ್ತು ವಿಜಿ ಮನೆ ಕಡೆ ಬಂದಿರೋ ನಮ್ಮ ಅಣ್ಣ ನಾನಿಬ್ಬರು. ನಿಮ್ಮಿಂದ ನಾವು ನಿಬ್ಬರಿಗೆ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಲಭಿಸ್ತೀವಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.